ಬಿಜೆಪಿಯವರು ಪ್ರತಿಭಟನೆ ನಡೆಸೋದಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ಮೈಸೂರು ಪೊಲೀಸ್ ಆಯುಕ್ತರಿಗೆ ಹೈಕೋರ್ಟ್ ನಿರ್ದೇಶನವನ್ನು ಕೊಟ್ಟ ಬಳಿಕ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಆರಂಭ ಮಾಡುತ್ತೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಪ್ರತಿಭಟನೆಗೆ ಹೈಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಕೋರ್ಟ್ ನಿರ್ದೇಶನದಂತೆ ಮೈಸೂರು ಪೊಲೀಸರು ಈಗ ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಮಧ್ಯಾಹ್ನ 3:30ರಿಂದ 5 ಗಂಟೆಯವರೆಗೆ ಪ್ರತಿಭಟನೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ಹೀಗಾಗಲೇ ಬಿಜೆಪಿ ನಾಯಕರೆಲ್ಲರೂ ಕೂಡ ಮೈಸೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಅಂದರೆ ಪೊಲೀಸರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಬೇಕು. ಪೊಲೀಸ್ ವಾಹನಗಳ ಮೇಲೆ ಕಲ್ತೂರಾಟ ಆಗ್ತಾ ಇದೆ. ಇವ್ರನ್ನ ಹೀಗೆ ಬಿಟ್ಟರೆ ನಾಳೆ ದಿವಸ ಮನೆಗೆ ನುಗ್ತಾರೆ. ಹಾಗಾಗಿ ಇದನ್ನು ಖಂಡಿಸಬೇಕು. ಸರ್ಕಾರ ಕೂಡ ತುಷ್ಟೀಕರಣ ಮಾಡ್ತಾ ಇದೆ, ಇದನ್ನು ಕೈ ಬಿಡಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ, ಹಾಗೆಯೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಮೈಸೂರಿನಲ್ಲೇ ಇದ್ದಾರೆ. ಎಲ್ಲರೂ ಇವತ್ತು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಆದರೆ ಇವರು ಪ್ರತಿಭಟನೆಗೆ ಯಾವಾಗ ನಿರ್ಧಾರ ಮಾಡಿದ್ರು, ಮೈಸೂರು ಪೊಲೀಸ್ ಆಯುಕ್ತರು ನಿನ್ನೆ ಮಧ್ಯರಾತ್ರಿಯಿಂದ ಇವತ್ತು ಮಧ್ಯರಾತ್ರಿ ತನಕ ಮೈಸೂರಿನಲ್ಲಿ ನಿಷೇಧಾಜ್ಞೆ ಹಾಕ್ಬಿಟ್ರು. ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು. ಆದರೆ ಕೋರ್ಟ್ ಹೋಗಿ ಈಗ ಪರ್ಮಿಷನ್ ತಂದಿದ್ದಾರೆ. ಕಂಡೀಷನ್ಸ್ ಹಾಕಿದೆ ಕೋರ್ಟು. 1 ಲಕ್ಷ ರೂಪಾಯಿ ಬಾಂಡ್ ಇಡೋದಕ್ಕೆ ಆಯೋಜಕರಿಗೆ ನಿರ್ದೇಶನವನ್ನು ಕೋರ್ಟ್ ಕೊಟ್ಟಿದೆ. 1 ಲಕ್ಷ ರೂಪಾಯಿ ಬಾಂಡ್ ಕೊಡೋದಕ್ಕೆ ಕೊಡಬೇಕು. ಪ್ರತಿಭಟನೆ ಶಾಂತಿಯುತವಾಗಿರಬೇಕು. ಸಂಪೂರ್ಣ ಚಿತ್ರೀಕರಣ ಮಾಡಬೇಕು. ಇಡೀ ಪ್ರತಿಭಟನೆಯದ್ದು ಸಂಪೂರ್ಣ ಚಿತ್ರೀಕರಣ ಮಾಡಬೇಕು. ಶಾಂತಿ ಭಂಗವಾಗುವಂತಹ ಯಾವುದೇ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡಬಾರದು. ಒಂದು ವೇಳೆ ಏನಾದರೂ ಅಹಿತಕರ ಘಟನೆಯಾದರೆ ಅರ್ಜಿದಾರರೇ ಅದಕ್ಕೆ ಹೊಣೆ ಅಂತ ಹೈಕೋರ್ಟ್ ಹೇಳಿದೆ. ಮಧ್ಯಾಹ್ನ 3:30ರಿಂದ ಸಂಜೆ 5 ಗಂಟೆಯ ತನಕ ಪ್ರತಿಭಟನೆಗೆ ಅವಕಾಶವನ್ನು ಕೋರ್ಟ್ ಕಲ್ಪಿಸಿಕೊಟ್ಟಿದೆ. ಮೈಸೂರಿನ ಪೊಲೀಸ್ ಆಯುಕ್ತರಿಗೆ ನ್ಯಾಯಮೂರ್ತಿ ಆರ್ ದೇವದಾಸ್ ಪೀಠ ಈ ಎಲ್ಲ ಸೂಚನೆಯನ್ನು ಕೊಟ್ಟಿದೆ. ರಾಷ್ಟ್ರೀಯ ಸುರಕ್ಷಾ ಜನಾಂದೋಲನ ಸಮಿತಿ ಪ್ಲಸ್ ಬಿಜೆಪಿಯವರು, ರಾಷ್ಟ್ರೀಯ ಸುರಕ್ಷಾ ಜನಾಂದೋಲನ ಸಮಿತಿ ಮತ್ತು ಬಿಜೆಪಿ ಸೇರಿಕೊಂಡು ಈ ಹೋರಾಟಕ್ಕೆ ಹೋಗಿದ್ದರು. ಇವರು ರಾಷ್ಟ್ರೀಯ ಸುರಕ್ಷಾ ಜನಾಂದೋಲನ ಸಮಿತಿಯವರೇ ರಿಟ್ ಸಲ್ಲಿಸಿದರು. ಹಾಗಾಗಿ ಅದರ ವಿಚಾರಣೆ ಆಯಿತು. ತುರ್ತು ವಿಚಾರಣೆ ಮಾಡಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಹೈಕೋರ್ಟು ಇದನ್ನು ತುರ್ತಾಗಿ ಕೈಗೆತ್ತಿಕೊಂಡಿದೆ. ಒಂದು ವೇಳೆ ಇವತ್ತು ಮಾಡಲಿಲ್ಲ ಅಂದರೆ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಸಿಗ್ತಿರಲಿಲ್ಲ. ಯಾಕೆಂತಂದರೆ ಈಗಾಗಲೇ ನಿಷೇಧಾಜ್ಞೆ ಜಾರಿಯಾಗಿತ್ತು. ಹಾಗಾಗಿ ತುರ್ತು ವಿಚಾರಣೆಯನ್ನು ಕೈಗೆತ್ತಿಕೊಂಡು ಹೈಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. ಇವತ್ತು ಮಧ್ಯಾಹ್ನ 3:30ರಿಂದ 5 ಗಂಟೆಯ ತನಕ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ, ಅದು ಕೂಡ ಮಹಾರಾಜ ಕಾಲೇಜು ಮೈದಾನದಲ್ಲಿ. ಜಾಗವನ್ನು ನಿಗದಿ ಮಾಡಿದ್ದಾರೆ, ಎಲ್ಲಂದರಲ್ಲಿ ಮಾಡೋ ಹಾಗಿಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಮೊದಲನೇದಾಗಿ ಕೋರ್ಟ್ ಈ ವಿಚಾರಣೆಯನ್ನು ತುರ್ತಾಗಿ ಕೈಗೆತ್ತಿಕೊಂಡು ಇವತ್ತೇ ಪ್ರತಿಭಟನೆಗೆ ಅವಕಾಶ ಕೊಟ್ಟಿದೆ. ಹಾಗಾಗಿ ಒಂದು ರೀತಿ ಬಿಜೆಪಿಯವರು ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಎರಡನೇದು, ಈಗ ತಯಾರಿ ಹೇಗೆ? 3:30ರಿಂದ 5 ಗಂಟೆ ತನಕ ಯಾರ್ಯಾರು ಸೇರ್ತಾರೆ, ಎಷ್ಟು ಜನ ಸೇರ್ಬೋದು, ಪ್ರತಿಭಟನೆಯ ಕಾವು ಹೇಗಿರುತ್ತೆ ಅಂತ? ಅರವಿಂದ್, ಯಾವಾಗ ಪೊಲೀಸರು ತಮ್ಮ ಪ್ರತಿಭಟನಾ ಮೆರವಣಿಗೆಗೆ ಮತ್ತು ಸಮಾವೇಶಕ್ಕೆ ನಿಷೇಧಾಜ್ಞೆಯ ಆದೇಶವನ್ನು ಮಾಡಿ ಅದನ್ನು ತಡೆದ್ರು, ತತ್ಕ್ಷಣದಲ್ಲಿ ಇವತ್ತು ಬೆಳಿಗ್ಗೆ ಸಂಘಟಕರು ಹೈಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಕೂಡ ಹಾಕ್ಕೊಂಡಿದ್ರು. ಹೈಕೋರ್ಟ್ನವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಗದಿತವಾದಂತಹ ಸ್ಥಳದಲ್ಲಿ ನೀವು ಕೇವಲ 1-1.5 ಗಂಟೆಗಳ ಕಾಲ ಪ್ರತಿಭಟನೆ ಮಾಡ್ಬೋದು ಅಂತ. ಆ ಹಿನ್ನೆಲೆಯಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗ 3:30ರಿಂದ 5 ಗಂಟೆವರೆಗೂ ಕೂಡ ಪ್ರತಿಭಟನೆ ನಡೆಯುತ್ತೆ. ಅರವಿಂದ್, ಪ್ರಮುಖವಾಗಿ ಈಗಾಗಲೇ ಬೆಳಗ್ಗೆನೇ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ ಎಲ್ಲರೂ ಕೂಡ ಮೈಸೂರಿಗೆ ಆಗಮಿಸಿದರು. ಆದರೆ ಬೇರೆ ಬೇರೆ ಕಾರ್ಯಗಳ ಹಿನ್ನೆಲೆಯಲ್ಲಿ ಮತ್ತು ಪ್ರತಿಭಟನೆಯ ಟೈಮ್ 3:30 ಆದಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಈಗ ಬೇರೆ ಕಡೆಗೆ ಹೊರಟೋಗಿದ್ದಾರೆ. ಕೇವಲ ಸ್ಥಳೀಯ ಮಟ್ಟದ ನಾಯಕರುಗಳು, ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಮಾತ್ರ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ, ಅಂದರೆ ಪ್ರತಿಭಟನಾ ಮೆರವಣಿಗೆ ಮಾಡೋಂಗಿಲ್ಲ, ಕೇವಲ ಪ್ರತಿಭಟನಾ ಸಭೆಯನ್ನು ಕೂಡ ಮಾತ್ರ ಮಾಡಬೇಕಾಗಿದೆ ಅರವಿಂದ್. ಹಾಗಾಗಿ ಆ ಪ್ರತಿಭಟನೆಗೆ ಈಗ ಸಿದ್ಧತೆಗಳು ಆಗ್ತಾ ಇದ್ದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಕೆ ಪಿ, ಧನ್ಯವಾದ. ಸೊ ಅವ್ರಿಗೆ ನಿರೀಕ್ಷೆ ಇತ್ತು ಅನಿಸುತ್ತೆ, ಬಿಜೆಪಿ ಅವರಿಗೆ. ನಾಯಕರೆಲ್ಲ ಬಂದಿದ್ದರು. ಕೋರ್ಟ್ ತೀರ್ಪು ಬರೋದು ಸ್ವಲ್ಪ ತಡವಾಗಿದ್ದರಿಂದ ಬಂದು ಸೇರ್ಕೋಬೋದು. 5 ಗಂಟೆ ಒಳಗಡೆ ತುಂಬ ದೂರ ಏನು ಹೋಗಿರಲಿಕ್ಕಿಲ್ಲ. ಎಲ್ಲ ಬಂದು ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾರೆ.